ಇವತ್ತಿನ ಸ್ಪೆಷಲ್ ಮೈಸೂರು ಬೋಂಡಾ ಮಾಡ್ತಾ ಇದ್ದೀನಿ. ಹೋಟೆಲಲ್ಲಿ ಸಿಗೋ ಥರನೇ ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸ್ಪಾಂಜಿ ಆಗಿರುತ್ತೆ. ಬನ್ನಿ ಈಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಈವ್ನಿಂಗ್ ಸ್ನ್ಯಾಕ್ಸಲ್ಲಂತೂ ಈ ರೀತಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭ ಕೂಡ. ಮೊದಲಿಗೆ ನಾನಿಲ್ಲಿ 1 ಬಟ್ಲಾಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಇದ್ರೆ ಒಳ್ಳೆಯದು. ನಾನೀಗ ಅದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ಇಡ್ಲಿ ದೋಸೆ ಎಲ್ಲ ಉಬ್ಬೋದಕ್ಕೆ ಹಾಕ್ತೀವಲ್ಲ ಅದು ಅಡುಗೆ ಸೋಡಾ, ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಚೆನ್ನಾಗಿ ಉಪ್ಪು ಮತ್ತು ಸೋಡಾಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತೆಳುವಾಗಿ ಮಾಡ್ಕೊಳ್ಳೋಣ. ನೀರೇನು ಹಾಕಬಾರ್ದು, ಈ ರೀತಿ ಮಾಡಿ ಇಟ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು, ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾನೀಗ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 1 ಬಟ್ಲು ಮೊಸರು ತೊಗೊಂಡ್ರೆ ಅದಕ್ಕೆ ಡಬಲ್ ಆಗುವಷ್ಟು ಮೈದಾ ಹಿಟ್ಟು, 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸ್ಪೂನ್ ಇದೆ. 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ತೊಗೊಂಡಿರೋ ಮೊಸರಿಗೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಮೊಸರು ಬದಲು ನೀರು ಕೂಡ ಹಾಕ್ಕೊಬೋದು. ನಾನಿಲ್ಲಿ ಅದ್ರ ಜೊತೆಗೇನೆ ನೋಡಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಉಪಯೋಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮೈದಾಲಿರೋ ಎಲಾಸ್ಟಿಸಿಟಿ ಎಲ್ಲ ಚೆನ್ನಾಗಿ ಆಗಬೇಕು. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಫಿಂಗರ್ ಟಿಪ್ಸಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ. ಇಷ್ಟು ತೆಳ್ಳಗಿದ್ರೆ ಸಾಕು. ಈ ರೀತಿ ಮಾಡಿದ್ದಾದಮೇಲೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಒಂದು 20 ನಿಮಿಷ ಅದನ್ನ ನೆನೆಯಕ್ಕೆ ಇಟ್ಟಿರಬೇಕು. ನಿಮಗೆ ಸ್ವಲ್ಪ ಟೈಮ್ ಇದೆ ಅಂತ ಅನ್ಸಿದ್ರೆ ಒಂದು 2 ರಿಂದ 3 ಅವರ್ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅರ್ಜೆನ್ಸಿಯಲ್ಲಿ ಮಾಡಬೇಕು ಅಂತಂದರೆ ಒಂದು 20 ಮಿನಿಟ್ಸ್ವರೆಗೂ ಆದರೂ ಅದನ್ನ ರೆಸ್ಟ್ ಮಾಡಬೇಕು. ಈಗ ಇದನ್ನ ರೆಸ್ಟಿಗೆ ಇಟ್ಟಿರೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂತಹ ಒಂದು ಚಿಕ್ಕದಾಗಿರೋಂಥ ಸಿಂಪಲ್ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಗೋಷ್ಟು ಕಾಯಿ ತುರಿ, ಒಂದು ಅರ್ಧ ಬಟ್ಲಷ್ಟಿದೆ. ಅದಕ್ಕೊಂದು ಸ್ವಲ್ಪ ಪುದೀನ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, ಮತ್ತೊಂದು 2 ಇಲ್ಕ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ನೀರು, ಇದಿಷ್ಟು ಹಾಕಿ ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಒಂದು ಕಾಯಿ ಚಟ್ನಿ ರೆಡಿ ಆಗುತ್ತೆ. ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇದನ್ನ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2 ರಿಂದ 3 ಆಗುವಷ್ಟು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಒಂದು ಸ್ವಲ್ಪ ಆಗುವಷ್ಟು ಕರ್ಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುರಿದಿರುವಂತಹ ಶುಂಠಿ, ಮತ್ತೊಂದು ಸ್ವಲ್ಪ ಕಾಯಿ ತುರಿನ ಈ ರೀತಿ ತುರಿದಿ ಕೂಡ ಹಾಕೊಬೋದು. ಇಲ್ಲಾಂದರೆ ಸಣ್ಣಕ್ಕೆ ಪೀಸಾಗಿ ಹೆಚ್ಚಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕಾದೆಣ್ಣೆಯಲ್ಲಿ ಹಾಗೆ ಬೋಂಡಾ ರೀತಿ ಕರ್ಕೊಬೋದು. ಮೈಸೂರು ಬೋಂಡಾ ಅಂದರೆ ಹೀಗೆ ಪ್ಲೇನ್ ಆಗಿ ಅದನ್ನ ಬೋಂಡಾ ರೀತಿ ಕರ್ಕೊಳ್ಳೋದು. ಇಲ್ಲಾಂದರೆ ಇದ್ರ ಜೊತೆಗೆ ಸಣ್ಣಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಕೂಡ ಹಾಕಿ ಅದನ್ನ ಬೋಂಡಾದ ರೀತಿ ಮಾಡ್ಕೊಬೋದು. ಅದು ತುಂಬ ರುಚಿಯಾಗಿರುತ್ತೆ. ಒಂದು ಒಬ್ಬೆನ ಈ ರೀತಿ ಪ್ಲೇನಲ್ಲಿ ತೋರಿಸ್ತೀನಿ, ಇನ್ನೊಂದು ಸತಿಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ತೋರಿಸ್ತೀನಿ. ಈಗ ಎಣ್ಣೆ ಸ್ವಲ್ಪ ಕಾದಿದೆ. ಸ್ವಲ್ಪ ಬೋಂಡಾ ಎಲ್ಲ ಜಾಸ್ತಿ ಎಣ್ಣೆ ಕುಡಿಬಾರ್ದು ಅಂತ ಅದಕ್ಕೊಂದು ಸ್ವಲ್ಪ ಆಗೋಷ್ಟು ಚಿಟಿಕೆ ಉಪ್ಪು ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಈ ರೀತಿ ಬಿಸಿ ಎಣ್ಣೆಲಿ ಹಾಕ್ಕೊಳ್ಳಿ. ಆಗ ಬೋಂಡಾ ತುಂಬ ಎಣ್ಣೆ ಅಂತ ಅನ್ಸೋದಿಲ್ಲ. ನೋಡಿ, ಈ ರೀತಿ ತಗೊಂಡು ಮೈಸೂರು ಬೋಂಡಾ ಹಾಕ್ಕೋತಾ ಇದ್ದೀನಿ. ಹೀಗೆ ಮೀಡಿಯಂ ಫ್ಲೇಮಲ್ಲೇ ಒಂದು 5 ರಿಂದ 6 ನಿಮಿಷ ಇದನ್ನ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಗೋಲ್ಡನ್ ಕಲರಲ್ಲಿ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕು, ಪರ್ಫೆಕ್ಟ್ ಆಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ ಮತ್ತು ಒಳಗಡೆ ಸ್ವಲ್ಪ ಸ್ಪಾಂಜಿ ಮತ್ತು ಸಾಫ್ಟ್ ಆಗಿರುತ್ತೆ. ಇಷ್ಟಾಗಿದೆ. ಇದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡೋಣ. ಈಗ ಆಗಲೇ ಮಾಡಿದ್ನಲ್ಲ, ಅದು ಪ್ಲೇನ್ ಮೈಸೂರು ಬೋಂಡಾ. ಇದು ಅದೇ ಹಿಟ್ಟಿಗೆನೆ ಇನ್ನೊಂದು ಅರ್ಧ ಆಗೋಷ್ಟು ಈರುಳ್ಳಿ ಕೂಡ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದ್ಸತಿ ನೀವು ಟ್ರೈ ಮಾಡಿ. ನಾನು ಲಾಸ್ಟ್ ಒಂದು ಒಬ್ಬೆನ ಈರುಳ್ಳಿ ಹಾಕಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಹೀಗೇನೆ ಕ್ರಿಸ್ಪಿ ಆಗಿರುತ್ತೆ ಹೊರಗಡೆ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತೆ. ಒಂದು 5 ರಿಂದ 6 ನಿಮಿಷ ಈ ರೀತಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಂದು ಗೋಲ್ಡನ್ ಕಲರಲ್ಲಿ ಬರುತ್ತೆ. ಇಷ್ಟಾದರೆ ಸಾಕು, ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ, ಈಗ ಮೈಸೂರು ಬೋಂಡಾ ರೆಡಿಯಾಗಿದೆ. ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಮಾಡಿ ತಿಂದರೆ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಒಂದು 20 ಮಿನಿಟ್ಸ್ ಅದನ್ನ ಮ್ಯಾರಿನೇಟಿಂಗ್ ಟೈಮ್ ಕೊಡಬೇಕಷ್ಟೇ. ತುಂಬ ರುಚಿಯಾಗಿದೆ. ಇದು ಕಾಯಿ ಚಟ್ನಿ ಜೊತೆ ತಿಂದರೆ ಅಂತೂ ಸಕ್ಕತ್ತಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ. ಇದು ಕರ್ನಾಟಕದ ಸ್ಪೆಷಲ್. ಇದು ಹೀಗೆ ಸಿಂಪಲಾಗಿ ಮಾಡೋವಂಥ ಅಡುಗೆಗಳು ತುಂಬ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ಈ ಮೈಸೂರು ಬೋಂಡಾ ರೆಸಿಪಿನೂ ಟ್ರೈ ಮಾಡೋದು ಮರಿಬೇಡಿ. ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you in the next video. Thank you.